ನಮ್ ಛತ್ರಪತಿ ಶಿವಾಜಿ ಕಾಲೇಜ್ ಒಳಗ ಒಂದ್ ವಾರ ಆತ ಫನ್ ವೀಕ್ ಮಾಡೋ ಅಂತಾರ. ಒಂದ್ ದಿನ ಬ್ಲ್ಯಾಕ್ ಡೇ ಆತ, ಆಮೇಲೆ ಕ್ವಿನ್ಸ್ ಡೇ ಮತ್ತೆ ಪಿಂಕ್ ಡೇ ಎಲ್ಲಾ ಡೇ ಮಾಡಿದ. ಲಾಸ್ಟ್ ಟ್ರೆಡಿಷನಲ್ ಡೇ ಒಳಗೆ ಎಲ್ಲಾರು ಹಳ್ಳಿ ಹಂಗ ಡ್ರೆಸ್ ಗೀಸ್ ಎಲ್ಲ ಹಾಕೊಂಬಂದ್ ಹಳೆ ಸ್ಟೈಲ್ ಆಗಿ ರೆಡಿ ಆಗಿ ಎಲ್ಲಾರು ಊಟ ಕಟ್ಕೊಂಡ್ ಬಂದಾರ. ಎಲ್ಲಾರು ಕುಂತ ಊಟ ಮಾಡ್ತೇವಿ. ಚಗಡಿ ತರ್ಸ್ಯಾರ, ಟ್ರಾಕ್ಟರ್ ತರ್ಸ್ಯಾರ. ನಮ್ ಪ್ರಿನ್ಸಿಪಲ್ ಸರ್ ಎಲ್ಲಾ ಚಂದ ಮಾಡ್ಯಾರ. ಒಟ್ ಎಲ್ಲಾ ಖುಷಿ ಅಂತೈತಿ. ಎಲ್ಲಾರು ಬಂದ್ ಎಲ್ಲಾರು ಭಾಗವಹಿಸಿದ್ದಾರೆ. ಎಲ್ಲಾರು ಚಂದ ಮಾಡಿ ರೆಡಿ ಆಗ್ಯಾರ. ಎಲ್ಲಾರು ಹಳ್ಳಿ ಸ್ಟೈಲ್ ರೆಡಿ. ಇದನ್ನೇ ಸಂಪ್ರದಾಯನ ಹಂಗ ಬೆಳೆಸ್ಕೊಂತ ಹೋಗ್ಬೇಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಭ್ಯಾಸ ಒಳಗೆ ಇರ್ತಿದ್ವಿ ರೀ. ಈಗ ಒಂದ್ ವಾರ ಆತ ಫುಲ್ ಎಂಜಾಯ್ಮೆಂಟ್ ಮಾಡಂತೀವಿ. ಒಂದ್ ಕ್ಲಾಸ್ ನಡೆದಿಲ್ಲ, ಬರೀ ಇದಕ್ಕ ಟೈಮ್ ಸ್ಪೆಂಡ್ ಮಾಡೋ ಅಂತೀವಿ. ನಾವು ಮೊದ್ಲಿಂದೆಲ್ಲ ಕಾಲಿಂದ ಎಲ್ಲಾರು ನಮ್ಮ ಅಜ್ಜಿದ ಸಂಪ್ರದಾಯ ಎಲ್ಲ ಮರೆತು ಬಿಟ್ಟಿದ್ವಿ. ಆದ್ರೆ ನಮ್ಮ ಶಿವಾಜಿ ಕಾಲೇಜ್ ಒಳಗೆ ಪ್ರತಿ ವರ್ಷ ನಡೆಯೋಂಗ ಈ ವರ್ಷನೂ ಅಜ್ಜಿ ಸೀರಿ ವೆರೈಟಿ ಉಡುಪುಗಳನ್ನು ಧರಿಸ್ಕೊಂಬಂದ ಹಿಂದಿನ ದಿನ ಅಂತೂ ನಾವು ಹುಡುಗ್ಯಾರಂತೂ ಭಾಳ ಹಿಂಗಾಗ್ಬೇಕು ಹಂಗಾಗ್ಬೇಕಂತಂದು ಮೊದ್ಲಿನ ಕಾಲದ ಎಲ್ಲ ಸಂಪ್ರದಾಯದಿಂದ ರೆಡಿ ಆಗಿ ಬಂದಿವಿ. ಎಲ್ಲಾರು ಭಾಳ ಚಂದ ಆಗಿ ಬಂದಿವಿ. ಹಂಗ ಬೇರೆ ಕಾಲೇಜ್ ಒಳಗೂ ಇಪ್ಪತ್ತಾಗ ಅಭ್ಯಾಸ ಇರ್ಲಿ, ಇತ್ತಾಗ ಫನ್ ವೀಕ್ ಅಂತ ಮಾಡ್ಲಿ. ಫನ್ ವೀಕ್ ಒಳಗೆ ಲಾಸ್ಟ್ ಡೇ ಟ್ರೆಡಿಷನಲ್ ಡೇ ಅಂತ ಇರ್ಲಿ. ನಮ್ದು ಸಂಪ್ರದಾಯಕ್ಕೆ ನಾವು ಯಾವತ್ತೂ ಬಿಟ್ಟು ಕೊಡಬಾರ್ದು. ಮತ್ತು ಆಮೇಲೆ ಎಲ್ಲರೂ ಚಂದಾಗಿ ಇದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ರೀ.